ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಜನರಿಗೆ ಸಮಾಧಾನವು, ಸಂತೋಷವು, ಕೃಪೆಯುಂಟಾಗಲಿ. ಪ್ರಿಯ ದೇವರ ಮಕ್ಕಳು, ಇವತ್ತಿನ ದಿನ ಸತ್ಯ ಯಾವುದು, ಸುಳ್ಳು ಯಾವುದು ಎಂಬುದಾಗಿ ಐಡೆಂಟಿಫೈ ಮಾಡಲಿಕ್ಕೆ ದೇವರ ಮಕ್ಕಳು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಮೋಸಗಾರರು ಯಾರು, ಕ್ರಿಸ್ತನ ಸಭೆಯಲ್ಲಿ ಸುಳ್ಳು ಬೋಧಕರು ಯಾರು, ಸುಳ್ಳು ಪ್ರವಾದಿಗಳು ಯಾರು, ಸತ್ಯ ಪ್ರವಾದಿಗಳು ಯಾರು, ದೇವರಿಂದ ಅಭಿಷೇಕಿಸಲ್ಪಟ್ಟವರು ಯಾರು, ಅಭಿಷೇಕಿಸಲ್ಪಡದೇ ಇರುವವರು ಯಾರು ಎಂಬುದಾಗಿ ಐಡೆಂಟಿಫೈ ಮಾಡಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ. ಐಡೆಂಟಿಫೈ ಮಾಡುವುದಕ್ಕಾಗದೆ ಅನೇಕರು ಸೋತಿದ್ದಾರೆ, ಅನೇಕರು ಮೋಸ ಹೋಗಿದ್ದಾರೆ, ಅನೇಕರು ಇದುವರೆಗೂ ಮೋಸ ಹೋಗ್ತಾ ಇದ್ದಾರೆ. ಐಡೆಂಟಿಫೈ ಮಾಡೋದಕ್ಕೆ ಇವತ್ತು ನಾನು ಕೆಲವು ಸಂಗತಿಗಳು ನಿಮ್ಮೊಂದಿಗೆ ಮಾತನಾಡ್ತೇನೆ. ಇವರು ನಿಜವಾಗ್ಲೂ ದೇವರಿಂದ ಅಭಿಷೇಕಿಸಲ್ಪಟ್ಟವನು, ಅಭಿಷೇಕಿಸಲ್ಪಡದೆ ಅಭಿಷೇಕಿಸಿದವನಂತೆ ನಟಿಸ್ತಾ ಇರುವವನು, ಇವನು ಪ್ರವಾದಿಸಲ್ಪಡುವುದಕ್ಕಾಗಿ ಅಭಿಷೇಕಿಸಲ್ಪಡದೆ ಪ್ರವಾದಿಸುವವನಾಗಿ ನಟಿಸ್ತಾ ಇದ್ದಾನೆ ಎಂಬುದಾಗಿ ಹೇಗೆ ಕಂಡುಹಿಡಿಯೋದಂತಂದ್ರೆ ಬಹಳ ಪ್ರಾಮುಖ್ಯ. ಸ್ನಾನಿಕನಾದ ಯೋಹಾನನು ಒಂದು ಮಾತನ್ನು ಹೇಳ್ತಾರೆ, ನೀವು ತಕ್ಕ ಫಲಗಳಿಂದ ತೋರಿಸಿರಿ, ದೇವರ ಕಡೆಗೆ ತಿರುಗಿಕೊಂಡಿದ್ದೀರಿ ಎಂಬುದಕ್ಕೆ ತಕ್ಕ ಫಲಗಳಿಂದ ತೋರಿಸಿರಿ ಎಂಬುದಾಗಿ ಸ್ನಾನಿಕನಾದ ಯೋಹಾನ್ ಹೇಳ್ತಾರೆ. ಹಾಗಾದ್ರೆ ಆ ತಕ್ಕ ಫಲ ಯಾವುದು? ರಕ್ಷಣೆ ಹೊಂದಿರುವವನು, ರಕ್ಷಣೆ ಹೊಂದಿದವನಂತೆ ನಾಟಕವಾಡುವವನು, ರಕ್ಷಣೆ ಹೊಂದಿದ್ದು ರಕ್ಷಣಾನಂದವನ್ನು ಅನುಭವಿಸ್ತಾ ಇರುವವನು, ರಕ್ಷಣಾ ಆನಂದ ಇಲ್ಲದೆ ರಕ್ಷಣೆ ಹೊಂದಿದೆ ಎಂಬುದಾಗಿ ಆರ್ಭಟಪಡಿಸುವವನು ನಾವು ಕಂಡಿಡಬೇಕಾಗಿದೆ. ನಿಜವಾಗ್ಲೂ ರಕ್ಷಣೆ ಹೊಂದಿರುವವನು ದೇವರಿಗಾಗಿ ಜೀವಿಸ್ತಾನೆ, ದೇವರಿಗೋಸ್ಕರ ಜೀವಿಸ್ತಾನೆ, ದೇವರಿಗಾಗಿ ನಡೀತಾನೆ, ದೇವರೊಂದಿಗೆ ನಡೀತಾನೆ. ರಕ್ಷಣೆ ಹೊಂದಿದವನಂತೆ ತೋರ್ಪಡಿಸ್ತಾ ಇರುವವನು ಮನುಷ್ಯರ ಮುಂದೆ ನಡೀತಾನೆ, ಮನುಷ್ಯರ ಸಂತೋಷಕ್ಕಾಗಿ ಜೀವಿಸ್ತಾನೆ, ಮನುಷ್ಯರಿಗೆ ಭಯ ಪಡ್ತಾನೆ, ಮನುಷ್ಯರ ಮುಂದೆ ತಾನು ದೇವರನ್ನ ನಂಬಿದ್ದೇನೆಂಬುದಾಗಿ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡ್ತಾನೆ, ಮತ್ತೆ ದೇವರಿಗಾಗಿ ದೇವರಿಗೋಸ್ಕರ ಜೀವಿಸುವುದಕ್ಕೆ ನಾಟಕೀಯವಾದ ಬದುಕನ್ನು ಬದುಕ್ತಾನೆ. ಒಂದು ಚರ್ಚ್ನಲ್ಲಿ ಯೇಸುವಿನ ಭಕ್ತನಾಗಿ ತೋರಿಸಿ ಈ ಚರ್ಚ್ ಬಿಟ್ಟು ಆಚೆ ಹೋದ್ಮೇಲೆ ಸಾಮಾಜಿಕ ಬದುಕಿನಲ್ಲಿ ಅನ್ಯನಂತೆ ಬದುಕ್ತಾನೆ. ಇವನೇ ರಕ್ಷಣೆ ಹೊಂದಿದವನಿಗೂ ರಕ್ಷಣೆ ಹೊಂದಿದೇ ಇರುವಂತವರಿಗೂ ಗುರುತು. ಹಾಗಾದ್ರೆ ತಕ್ಕ ಫಲ ಯಾವುದಂತಂದ್ರೆ ಅವನು ನಿಜವಾಗ್ಲೂ ರಕ್ಷಣೆ ಹೊಂದಿದ್ದಾನೆ ಅಂತಂದ್ರೆ ಅವನು ತನ್ನ ಹೃದಯವನ್ನ ದೇವರಿಗೆ ಒಪ್ಪಿಸಿಕೊಟ್ಟಿರ್ತಾನೆ, ತನ್ನ ಪಾಪ ಕೃತ್ಯಗಳಿಂದೆಲ್ಲ ಬದಲಾವಣೆ ಹೊಂದಿ ಪಾಪ ಜೀವಿತವನ್ನ ಬಿಟ್ಟು ಯೇಸುವಿನ ಪರಿಶುದ್ಧ ಜೀವಿತದ ಕಡೆಗೆ ಸಾಗಿ ಹೋಗ್ತಾನೆ, ಪವಿತ್ರತೆ ಕಡೆಗೆ ಸಾಗಿ ಹೋಗ್ತಾನೆ. ಜನರ ಮುಂದೆ ಧೈರ್ಯವಾಗಿ ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಯೇಸುವಿನವನು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಹಿಂಜರಿಯದೆ ಧೈರ್ಯವಾಗಿ ಹೇಳ್ಕೊಳ್ತಾನೆ. ಮತ್ತೆ ಲೋಕದೊಟ್ಟಿಗೆ, ಪಾಪದೊಟ್ಟಿಗೆ, ಲೋಕದ ಇಚ್ಛೆಗಳಿಗೆ, ಲೋಕದ ಜನರ ಮುಂದೆ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ, ದೇವರಿಗಾಗಿ ನಿಂತ್ಕೊಳ್ತಾನೆ. ಅವನು ರಕ್ಷಣೆ ಹೊಂದಿದಂತ ನಿಜವಾದ ವಿಶ್ವಾಸಿ. ರಕ್ಷಣೆ ಹೊಂದಿದವನಂತೆ ನಾಟಕ ಮಾಡುವವನು ಸಭೆಯಲ್ಲಿ ಒಂದು ರೀತಿ, ಮನೆಯಲ್ಲಿ ಒಂದು ರೀತಿ. ಸಭೆ ಒಳಗಡೆ ಒಂದು ಭಕ್ತಿ, ಸಾಮಾಜಿಕ ಜೀವಿತಕ್ಕೆ ಹೋದಾಗ ಒಂದು ರೀತಿ ಭಕ್ತಿ. ಈ ರೀತಿ ಕಪಟವಾದ ಜೀವಿತವನ್ನು ಜೀವಿಸ್ತಾ ಇರುವಂತವನು ಕಪಟವನ್ನ ಹೊಂದಿಕೊಂಡಂತ ನಾಟಕೀಯ ಕ್ರೈಸ್ತನು, ನಾಟಕೀಯ ರಕ್ಷಣೆ ಹೊಂದಿದವನು. ಮಾತ್ರವಲ್ಲದೆ ತಕ್ಕ ಫಲಗಳು ಕೊಡುವಂತವರು ಬಹಳ ಪ್ರಾಮುಖ್ಯ. ಹಾಗಾದ್ರೆ ನಿಜವಾದ ಸೇವಕರು ಯಾರು, ಅಭಿಷೇಕಿಸಲ್ಪಟ್ಟವರು ಯಾರು, ಅಭಿಷೇಕಿಸಲ್ಪಡದೆ ನಟನೆ ಮಾಡ್ತಾ ಇರುವಂತವ್ರು ಯಾರು ಅಂತಂದ್ರೆ, ಯಾರ್ಯಾರು ನಿಜವಾಗ್ಲೂ ದೇವರಿಂದ ಕರೆಯಲ್ಪಟ್ಟು ಅಭಿಷೇಕಿಸಲ್ಪಟ್ಟಿರ್ತಾರೋ ಅವರು ತಮ್ಮ ಮೊದಲಿಂಗನನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಿರ್ತಾರೆ, ತಮ್ಮ ನಾಯಕನನ್ನ, ತಮ್ಮ ಯಜಮಾನನನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದ, ನಾನು ಎಲ್ಲಿದ್ದೇನೋ ಅಲ್ಲಿ ನನ್ನ ಸೇವಕರು ಇರ್ತಾನೆ ಅಂತ ಹೇಳಿ. ಅಂದ್ರೆ ದೇವರು ಯಾವುದನ್ನ ಇಷ್ಟಪಡ್ತಾರೋ, ದೇವರು ಯಾವುದನ್ನ ಮಾಡು ಅಂತ ಹೇಳ್ತಾರೋ, ದೇವರು ಯಾವುದನ್ನ ನಡೆಸು ಅಂತ ಹೇಳ್ತಾರೋ ಅದಕ್ಕೆ ವಿಧೇಯರಾಗಿ ನಡೆಯುವಂತವರೇ ನಿಜವಾದ ದೇವರ ಸೇವಕರುಗಳು. ಮತ್ತೆ ಮನುಷ್ಯರ ಇಚ್ಛೆಗಳಿಗೆ, ಮನುಷ್ಯರ ಆಶೆಗಳಿಗೆ, ಮನುಷ್ಯರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುವಂತ ಸೇವಕರುಗಳು ಡೊಂಬರಾಟದ ಜೀವಿತವನ್ನು ಜೀವಿಸುತ್ತಾ ಮನುಷ್ಯರ ಮುಂದೆ ನಾಟಕೀಯವಾಗಿ ನಡೆದು ಸೇವಕರಂತೆ, ದೊಡ್ಡ ಸೇವಕರಂತೆ ತಮ್ಮಲ್ಲಿ ಏನೋ ಬಲವಾದ ಶಕ್ತಿ ಇದೆ ಎಂಬುದಾಗಿ ತಾವಾಗಿ ತಾವು ತೋರ್ಪಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವಂತವರು. ಹಾಗಾದ್ರೆ ನಿಜವಾದ ಅಭಿಷಿಕ್ತನು ಜನರನ್ನ ದೇವರ ಕಡೆಗೆ ನಡೆಸ್ತಾನೆ, ನಿಜವಾದ ಅಭಿಷಿಕ್ತನು ಜನರನ್ನ ದೇವರ ಪರಿಶುದ್ಧತೆ ಕಡೆಗೆ ನಡೆಸ್ತಾನೆ. ನಿಜವಾದ ಅಭಿಷಿಕ್ತನು ವಾಕ್ಯ ಇದ್ದ ಹಾಗೆ ಅದರ ಕಾಂಟೆಂಟ್ ನಲ್ಲಿ, ಅದರ ಕಾಂಟೆಕ್ಸ್ಟ್ ನಲ್ಲಿ ಮಾತನಾಡ್ತಾನೆ. ಅಂದ್ರೆ ಪಾಪ ಮಾಡಬೇಡ ಅಂದ್ರೆ ಪಾಪ ಮಾಡಬೇಡ ಅಂತಾನೆ ಗದರಿಸ್ತಾನೆ, ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ, ಜನರನ್ನ ದೇವರ ಕಡೆಗೆ ನಡೆಸ್ತಾನೆ. ಮಾನವ ಕಲ್ಪಿತ ಸೇವಕನು ಜನರನ್ನ ತನ್ನ ಕಡೆಗೆ ಸೆಳೆದುಕೊಳ್ತಾನೆ,
ತನಗೆ ಕೊಡಲ್ಪಟ್ಟ ಜ್ಞಾನ, ತನಗೆ ಕೊಡಲ್ಪಟ್ಟ ತಲಾಂತು, ತನಗೆ ಕೊಡಲ್ಪಟ್ಟ ವರಗಳ ಮೂಲಕವಾಗಿ ತನ್ನ ಕಡೆಗೆ ಜನರನ್ನ ಸೆಳೆದುಕೊಳ್ತಾನೆ. ತನ್ನನ್ನ ಹೊಗಳಿಕೊಳ್ಳುವುದಕ್ಕಾಗಿ ಜನರನ್ನ ದಾರಿ ತಪ್ಪಿಸ್ತಾ ಇರ್ತಾನೆ. ದೇವರ ಕಡೆ ನಡೆಸುವುದಕ್ಕೆ ಜನರನ್ನ ಬಿಡೋದಿಲ್ಲ. ತನ್ನ ಒಳ್ಳೆತನ, ತನ್ನ ಒಳ್ಳೆ ಗುಣ, ತನ್ನ ಒಳ್ಳೆ ಆಸ್ತಿ, ತನ್ನ ಒಳ್ಳೆ ಸಾಕ್ಷಿ, ತಾನು ಏನೋ ಬಿಟ್ಟು ಬಂದಂತ ದೊಡ್ಡ ದೊಡ್ಡ ಕಾರ್ಯಗಳಿಂದ ಬಿಟ್ಟು ಬಂದ ಎಂಬುದಾಗಿ ತನ್ನನ್ನು ತಾನು ಹೊಗಳ್ಕೊಳ್ತಾ ಇರ್ತಾನೆ. ತಾನು ಹೆಚ್ಚಿಸಿಕೊಳ್ತಾ ಇರ್ತಾನೆ. ಅವನು ದೇವರಿಂದ ಕರೆಯಲ್ಪಟ್ಟವನಲ್ಲ, ದೇವರಿಂದ ಅಭಿಷೇಕಿಸಲ್ಪಟ್ಟವನಲ್ಲ. ದೇವರಿಂದ ಕರೆಯಲ್ಪಟ್ಟವನು ದೇವರಲ್ಲಿ ಹೆಚ್ಚಳ ಪಡ್ತಾ ಇರ್ತಾನೆ. ಏನೇ ಅದ್ಭುತಗಳು ಮಾಡಿದ್ರು ದೇವರ ಮಹಿಮೆಗಾಗಿ ಜೀವಿಸ್ತಾ ಇರ್ತಾನೆ. ಇವತ್ತು ಅನೇಕ ಜನರು ದೇವಕಲ್ಪಿತ ಅಥವಾ ದೇವರಿಂದ ಸಂಕಲ್ಪನೆ ಹೊಂದಿ ದೇವರ ಚಿತ್ತದ ಮೇಲೆ ಕರೆಯಲ್ಪಟ್ಟವನು ತನ್ನಿಂದ ಏನೇ ಅದ್ಭುತಗಳು ನಡೆದ್ರು, ತನ್ನಿಂದ ಏನೇ ಮಹತ್ಕಾರಗಳು ನಡೆದ್ರು ದೇವರನ್ನು ತೋರಿಸ್ತಾ ಇರ್ತಾನೆ, ದೇವರ ಮಹಿಮೆಯನ್ನು ತೋರಿಸ್ತಾ ಇರ್ತಾನೆ. ದೇವರು ಮಾಡಿದ್ದು, ದೇವರು ನಡೆಸಿದ್ದು, ದೇವರಿಗೆ ಮಹಿಮೆ ಎಲ್ಲಿಯೂ ಕೂಡ ಹೆಚ್ಚು ಪ್ರಖ್ಯಾತಿಯನ್ನ ಆತನು ತನ್ನ ಅದ್ಭುತಗಳ ಮೂಲಕ ಪಡ್ಕೊಳ್ಳೋದಿಲ್ಲ. ಪ್ರವಾದನೆ ಮಾಡಿದ್ರೆ ದೇವರಿಗೆ ಮಹಿಮೆ ಎಂಬುದಾಗಿ ಹೇಳಿ ತನ್ನನ್ನ ಮರೆಮಾಚಿಕೊಳ್ತಾನೆ. ಅದಕ್ಕೆ ಸ್ನಾನಿಕನಾದ ಯೋಹಾನನು ಹೇಳಿದ್ದು, ನೀನು ಹೆಚ್ಚಾಗಬೇಕು, ನಾನು ಕಡಿಮೆಯಾಗಬೇಕು. ಮತ್ತೆ ಅಭಿಷೇಕವಿಲ್ಲದೆ ಸ್ವಕಲ್ಪಿತವಾಗಿ ಪ್ರವಾದಿಗಳಾಗಿರುವಂತವರು, ಅದ್ಭುತಗಳು ಮಾಡುವಂತವರು ಹೆಚ್ಚು ತಾವು ಮಾಡಿರುವಂತಹ ಅದ್ಭುತ ಅತಿಶಯಗಳನ್ನ ಜನರ ಮುಂದೆ ಹೇಳ್ತಾ ಇರ್ತಾರೆ. ನನ್ನ ಮೂಲಕ ದೇವರಿಗೆ ಮಾಡಿದ್ರು ಅಂತ ಹೇಳ್ತಾ ಇರ್ತಾರೆ. ಅದರ ಅರ್ಥ ಅವನು ತನ್ನ ದೇವರ ಹೆಸರಲ್ಲಿ ಎಸ್ಟಾಬ್ಲಿಷ್ ಆಗಿ ಬಂದಿದ್ದಾನೆ. ಅವನು ಫಲ ಕೊಡದಂತ ದೇವರ ಸೇವಕ. ಫಲ ಕೊಡುವಂತವನು ದೇವರಿಗೆ ಮಹಿಮೆ ತಂದು ತನ್ನನ್ನ ದೇವರು ಹೆಚ್ಚಾಗಬೇಕಂತ ಹೇಳಿ ತನ್ನನ್ನು ಹಿಂದೆ ಸರಿಕೊಳ್ತಾನೆ. ಬಿಹೈಂಡ್ ದಿ ಸ್ಕ್ರೀನ್ ಅವನು ಪ್ರಾರ್ಥನಾ ಪರನಾಗಿ ದೇವರ ನಾಮವನ್ನು ಘನಪಡಿಸ್ತಾ ಇರ್ತಾನೆ. ಹಾಗಾದ್ರೆ ದೇವರಿಂದ ಕರೆಯಲ್ಪಟ್ಟವರು, ದೇವರಿಂದ ಅಭಿಷೇಕಿಸಲ್ಪಟ್ಟವರು, ಪ್ರವಾದಿಗಳು ಜನರನ್ನ ದೇವರ ಕರೆಗೆ ನಡೆಸ್ತಾ ಇರ್ತಾರೆ. ಯಾವ ಪ್ರವಾದನೆಯನ್ನ, ಯಾವ ವಾಕ್ಯವನ್ನ ನೀವು ಕೇಳಿ ದೇವರ ಮೇಲೆ ಹೃದಯಂಗಮವಾಗಿ ಆಸೆ ಬರುತ್ತೋ, ದೇವರನ್ನ ಹಿಂಬಾಲಿಸಬೇಕೆಂಬುದಾಗಿ ಆಸೆ ಬರುತ್ತೋ, ಪಾಪಗಳನ್ನ ಬಿಡಬೇಕೆಂಬುದಾಗಿ ಆಸೆ ಬರುತ್ತೋ, ಜನರು ಯಾರು ನಿಮ್ಮನ್ನ ಕರ್ತನ ಕಡೆಗೆ ನಡೆಸುವುದಕ್ಕೆ ಪ್ರಯತ್ನಿಸ್ತಾರೋ ಅವರು ದೇವರಿಂದ ಕರೆಯಲ್ಪಟ್ಟವರು, ದೇವರಿಂದ ಅಭಿಷೇಕಿಸಲ್ಪಟ್ಟವರು. ನಿಮಗೆ ಎಮೋಷನಲ್ ಆಗಿ ಎಂಜಾಯ್ಮೆಂಟ್ ಕೊಟ್ಟು, ಎಮೋಷನಲ್ ಆಗಿ ನಿಮ್ಮನ್ನ ನಡೆಸಿ, ನಿಮ್ಮನ್ನ ತಮ್ಮ ಕಡೆಗೆ ಸೆಳೆದುಕೊಂಡು, ತಮ್ಮ ವಾಕ್ಯದ ಕಡೆಗೆ ಸೆಳೆದುಕೊಂಡು, ತಮ್ಮ ಜ್ಞಾನದ ಕಡೆಗೆ ಸೆಳೆದುಕೊಂಡು, ತಮ್ಮನ್ನ ಹೆಚ್ಚು ಪ್ರಖ್ಯಾತಿಗೆ ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸಿಕೊಂಡು ತಮ್ಮನ್ನ ಹೆಚ್ಚು ಪ್ರಖ್ಯಾತಿಗೆ ಒಳಪಡಿಸ್ತಾ ಇರ್ತಾರೋ ಅವರು ದೇವರಿಂದ ಕರೆಯಲ್ಪಟ್ಟವರಲ್ಲ. ಐಡೆಂಟಿಫೈ ಮಾಡಿ, ಅವರ ಫಲಗಳಿಂದ ಐಡೆಂಟಿಫೈ ಮಾಡಿ, ಅವರ ಜೀವಿತದಿಂದ ಐಡೆಂಟಿಫೈ ಮಾಡಿ. ಕೇಳಿಸಿಕೊಳ್ಳೋದ್ರಿಂದ ಅಲ್ಲ, ಯಾರ ಬಗ್ಗೆನೂ ಕೇಳಿಸಿಕೊಳ್ಳೋದ್ರಿಂದ ತೀರ್ಮಾನ ಮಾಡಬೇಡಿ. ಅವ್ರು ಯಾವ ಫಲವನ್ನು ಕೊಡ್ತಾ ಇದ್ದಾರೆ, ಫಲದಾಯಕವಾದ ಜೀವಿತವನ್ನು ಜೀವಿಸ್ತಾ ಇದ್ದಾರಾ, ರಕ್ಷಣೆ ಹೊಂದಿದವನಿರ್ಬೋದು, ವಿಶ್ವಾಸಿ ಇರ್ಬೋದು, ಸೇವಕನಿರ್ಬೋದು, ತಕ್ಕ ಫಲಗಳಿಂದ ಐಡೆಂಟಿಫೈ ಮಾಡಿ. ಫಲದಲ್ಲಿ ಎರಡು ವಿಧ ಇದೆ. ಒಂದು ದ ರಿಯಲ್ ಫ್ರೂಟ್ ಅಂಡ್ ಸೆಕೆಂಡ್ ಒನ್ ಪ್ಲಾಸ್ಟಿಕ್ ಫ್ರೂಟ್. ಪ್ಲಾಸ್ಟಿಕ್ ಫ್ರೂಟ್ ಕೂಡ, ಶುಗರ್ ಫ್ರೂಟ್ ಕೂಡ ನಿಜವಾದ ಫ್ರೂಟ್ಸ್ ತರನೇ ಕಾಣಿಸುತ್ತೆ, ಆದ್ರೆ ಅದು ನಿಜವಾದ ಫಲವಾಗಿರಲ್ಲ. ಆದ್ದರಿಂದ ಅವರವರ ಜೀವಿತದ ತಕ್ಕ ಫಲಗಳಿಂದ ಐಡೆಂಟಿಫೈ ಮಾಡಿ. ಮೋಸ ಹೋಗಬೇಡಿ. ಮಾತ್ರವಲ್ಲದೆ ದೇವರು ಬರುವಂತ ಸಮಯದಲ್ಲಿ ಕ್ರಿಸ್ತ ನಂಬಿಕೆಯನ್ನ ಬಿಟ್ಟುಕೊಡ್ಬೇಡಿ. ಕ್ರಿಸ್ತ ಜೀವಿತದ ಆ ಪಾತಿವ್ರತ್ಯವನ್ನ, ಆ ಭಕ್ತಿ ಜೀವಿತವನ್ನ, ಆ ಒಂದು ದೇವರಿಗೆ ಮೆಚ್ಚುಗೆಯಾದ ಬದುಕನ್ನ ಬಿಟ್ಟುಕೊಡದೆ ಪ್ರತಿಯೊಬ್ಬರನ್ನು ಪರಿಶೀಲಿಸಿ, ಪ್ರತಿಯೊಬ್ಬರನ್ನು ಕೂಡ ಪರೀಕ್ಷಿಸಿ ತಿಳಿದುಕೊಂಡು ತಕ್ಕ ಫಲ ಕೊಡ್ತಾ ಇದ್ದಾರೆ, ಕ್ರಿಸ್ತನಲ್ಲಿ ಅವರು ಜೀವಿಸ್ತಾ ಇದ್ದಾರೆ, ತಕ್ಕ ಸಾಕ್ಷಿ ಜೀವಿತವನ್ನು ಬದುಕ್ತಾ ಇದ್ದಾರೆ ಎಂಬುದಾಗಿ ನಿಮಗೆ ಗೊತ್ತಾದ್ಮೇಲೆ ಅಂಥವರಿಗೆ ನೀವು ಒಂದು ತಂಬಿಗೆ ನೀರು ಕೊಟ್ಟರೆ ಪ್ರತಿಫಲ, ಅಂತ ನಿಜವಾದ ಫಲ ಕೊಡುವಂತ ಸೇವಕರನ್ನ ಮನೆಗೆ ಬರಮಾಡಿಕೊಂಡು ನಿಮ್ಮ ಕಾಣಿಕೆಗಳು ಕೊಟ್ಟರೆ ಪ್ರತಿಫಲ, ಅಂತ ಸೇವಕರನ್ನ ಸನ್ಮಾನಿಸಿದ್ರೆ ನಿಮಗೆ ಪ್ರತಿಫಲ. ಶುಗರ್ ಕೋಟೆಡ್ ಡೂಪ್ಲಿಕೇಟ್ ಫ್ರೂಟ್ಸ್ ಗಳನ್ನ ಕೊಡುವಂತ ಸೇವಕರುಗಳಿಗೆ ನೀವೇನು ಮಾಡಿದ್ರು ಕೂಡ ನಿಮ್ಗೆ ಪ್ರತಿಫಲ ಸಿಗಲ್ಲ. ಆದುದರಿಂದ ಇದನ್ನು ಕೇಳಿಸ್ಕೊಳ್ತಾರಂತ ನೀವು, ಅದು ವಿಶ್ವಾಸಿಯೇ ಆಗಿರ್ಲಿ, ಸೇವಕನೇ ಆಗಿರ್ಲಿ, ಪ್ರವಾದಿಯೇ ಆಗಿರ್ಲಿ, ವಾಕ್ಯೋಪದೇಶ ಮಾಡೋನಾಗಿರ್ಲಿ, ಸಭಾಪಾಲಕನೇ ಆಗಿರ್ಲಿ, ಆ ಗುಣಗಳನ್ನ ಪರಿಶೀಲಿಸಿ ತಿಳಿದುಕೊಂಡು, ಅಂದ್ರೆ ವಾದ ವಿವಾದ ಮಾಡಿ ಅಲ್ಲ, ಕುಚೋದ್ಯ ಮಾಡಿ ಅಲ್ಲ, ತಪ್ಪಾದ ರೀತಿ ಕೇಳಿಸಿಕೊಂಡು ತಪ್ಪಾಗಿ ಹಬ್ಬಿಸುವಂಥದ್ದಲ್ಲ, ಸತ್ಯಪರರಾಗಿ ಅವ್ರ ಫಲಗಳನ್ನು ನೋಡಿ ಅವ್ರು ಯಾವ ರೀತಿ ಜೀವಿಸ್ತಾ ಇದ್ದಾರೆ ಅವನಿರುವಂತ ಜಾಗದಲ್ಲಿ ತಿಳಿದು ಯೋಚನೆ ಮಾಡಿ.
ಎಷ್ಟೋ ಸಾರಿ ಈಗ ನಾನು ರಾಜನಗುಟ್ಟೆಯಲ್ಲಿ ಸೇವೆ ಮಾಡ್ತಿದ್ದೇನೆ, ನನ್ನ ಸುತ್ತಮುತ್ತಲು ನಾನು ಸಾಕ್ಷಿಯಾಗಿರದೆ ನನಗಿಷ್ಟು ಬಂದ ಪ್ರಕಾರ ನಡೆಯುತ್ತಾ, ದೌರ್ಜನ್ಯವಾಗಿ ನಡೆಯುತ್ತಾ, ಪಾಪಿಷ್ಟ ಕಾರ್ಯಗಳಲ್ಲಿ ಬದುಕುತ್ತಾ, ಅಹಂಕಾರವಾಗಿ ಬದುಕುತ್ತಾ, ನಾನು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯ ಸೇವಕನಂತೆ ಜನರ ಮುಂದೆ ನಾನು ಪ್ರಕಾಶಿಸ್ತಾ ಇದ್ರೆ ಅದನ್ನೂ ಕೂಡ ನೋಡಿ ಮೋಸ ಹೋಗ್ಬೇಡಿ. ಯಾವುದೇ ಸೇವಕನಿರಲಿ, ಆತನಿರುವಂತ ಜಾಗದಲ್ಲಿ ಆತನ ಫಲ ಕೊಡ್ತಾ ಇರಬೇಕು, ಸಭೆಯನ್ನ ಪರಾಂಬರಿಸ್ತಾ ಇರಬೇಕು, ಒಳ್ಳೆ ಪ್ರವಾದಿಯಾಗಿ ನಡೀತಾ ಇರಬೇಕು, ಪರಿಶುದ್ಧವಾಗಿ ಜೀವಿಸ್ತಾ ಇರಬೇಕು. ಅಂತವರನ್ನ ನೋಡಿ ನಿಮ್ಮ ಕಾಣಿಕೆಗಳನ್ನ, ಅಂತವರನ್ನ ನೋಡಿ ಆ ಸಭೆಗೆ ಹೋಗುವಂಥದ್ದನ್ನ ನೀವು ಮಾಡಿದಾಗ ನೀವು ತಕ್ಕ ಫಲ ಹೊಂದುವಿರಿ, ಪರಲೋಕದಲ್ಲಿ ಶ್ರೇಷ್ಠ ಆಶೀರ್ವಾದ ಹೊಂದುವಿರಿ. ಇದನ್ನ ವಿಮರ್ಶೆ ಮಾಡುವಂಥದ್ದಲ್ಲ, ಬದಲಾಗಿ ಪರೀಕ್ಷಿಸುವಂಥದ್ದು, ಅವರ ಫಲಗಳಿಂದ ತಿಳ್ಕೊಳ್ಳುವಂಥದ್ದು. ಸತ್ಯ ಯಾವುದು, ಅಸತ್ಯ ಯಾವುದು, ಸುಳ್ಳು ಯಾವುದು, ಅಸತ್ಯ ಯಾವುದು, ಮೋಸ ಯಾವುದು, ನಿಜವಾದದ್ದು ಯಾವುದು, ಕಪಟ ಯಾವುದು, ಯಥಾರ್ಥವಾದದ್ದು ಯಾವುದು, ನಿಜವಾದ ಸೇವಕ ಯಾರು, ಅಭಿಷಿಕ್ತನು ಯಾರು, ಸುಳ್ಳು ಸೇವಕ ಯಾರು, ಅಭಿಷೇಕವಿಲ್ಲದವನು ಯಾರು, ಇವೆಲ್ಲವುಗಳ ವಿಚಾರವಾಗಿ ನೀನಿವತ್ತು ಸಂಕ್ಷಿಪ್ತವಾಗಿ ಕೇಳಿಸಿಕೊಂಡಿದ್ದಿ. ನೀನು ಪರೀಕ್ಷಿಸಿ ತಿಳಿದುಕೋ. ನಿನ್ನ ಕಾಣಿಕೆಗಳನ್ನಾಗಲಿ, ನಿನ್ನ ಪ್ರಾರ್ಥನಾ ಜೀವಿತವಾಗಲಿ, ನಿನ್ನ ಬದುಕಾಗಲಿ, ನಿನ್ನ ಕ್ರಿಸ್ತಿ ಜೀವಿತವಾಗಲಿ ಮೋಸ ಹೋಗದಂತೆ, ಪ್ರತಿಫಲ ಸಿಗದಂತ ಕಾರ್ಯಗಳಿಂದ ದೂರ ಹೋಗಿ ಪ್ರತಿಫಲ ಸಿಗುವಂತದ್ದಕ್ಕೆ ದುಡಿಯುವುದಕ್ಕಾಗಿ ನಿನ್ನನ್ನು ಒಪ್ಪಿಸಿಕೊಡು. ನಿನ್ನ ಜೀವಿತದಲ್ಲಿ ಐಡೆಂಟಿಫೈ ಮಾಡಬೇಕೆಂಬುದಾಗಿ, ಅದು ನಿಜವಾದ ಫಲವೋ ಸುಳ್ಳು ಫಲವೋ, ಸತ್ಯವಂತರೋ ಸುಳ್ಳುಗಾರರು, ಯಥಾರ್ಥವಂತರೋ ಕಪಟಗಳು, ಪರೀಕ್ಷಿಸಿ ತಿಳಿದುಕೊಳ್ಳ್ರಿ ಎಂಬುದಾಗಿ ನಿಮ್ಮೆಲ್ಲರನ್ನ ಕ್ರಿಸ್ತನಲ್ಲಿ ಪ್ರೇರೇಪಿಸುತ್ತಾ ಪವಿತ್ರಾತ್ಮನ ಸಹಾಯದಿಂದ ಪ್ರತಿದಿನ ಜೀವಿಸ್ರಿ ಎಂಬುದಾಗಿ ಪ್ರೋತ್ಸಾಹವನ್ನು ನೀಡುತ್ತಾ ನಾನು ಈ ವಾಕ್ಯವನ್ನ ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು.